ಈ ಬೆಟ್ಟದ ಮೇಲೆ ಮೊದಲು ಕಾಕಟಿಯ ರಾಜ ಒಂದು ಸಣ್ಣ ಗೋಡೆನ ಕಟ್ತಾರೆ. ಇವತ್ತು ನಾವು PUC ಅಥವಾ ಡಿಗ್ರಿ ಮುಗಿಸಿ ಕೆಲಸ ಸಿಗಬೇಕು ಅಂದರೆ ಇಂಟರ್ವ್ಯೂ ಪಾಸ್ ಮಾಡಬೇಕು. ಅದೇ ರೀತಿ ಹಿಂದೆ ರಾಜರ ಕಾಲದಲ್ಲಿ ಸೈನ್ಯಕ್ಕೆ ಸೇರಬೇಕು ಅಂದರೆ ಮತ್ತು ಅರಮನೆಯಲ್ಲಿ ಯಾವ್ದಾದ್ರು ಕೆಲಸ ಸಿಗಬೇಕು ಅಂದರೆ ನೋಡಿ ಈ ಕಲ್ಲನ್ನ ಎತ್ತಬೇಕಿತ್ತು. ಇದು ಕೋಟೆ, ಎರಡು ಕಥೆಗಳು, ಒಂದು ಇತಿಹಾಸ ಮತ್ತೊಂದು ನಂಬಿಕೆ. ಮಿಸ್ಟರ್ ಪಿಂಕ್. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಹೈದರಾಬಾದಲ್ಲಿರೋ ಗೋಲ್ಕೊಂಡ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ನನ್ನ ದೃಷ್ಟಿಯಲ್ಲಿ ಇವತ್ತು ಬೋನಲ್ ಹಬ್ಬ ನಡೀತಾ ಇದೆ. ಏನಪ್ಪ ಅಂದರೆ ಇಲ್ಲಿ ತುಂಬ ಕ್ರೌಡ್ ಐತೆ ಮತ್ತು ಫುಲ್ಲು ಫೋರ್ಟ್ ತುಂಬ ಮೈಕ್ ಹಾಕವ್ರೆ. ಅದರಿಂದ ಈ ಕೋಟೆನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಇಲ್ಲಿ ಜಾತ್ರೆ ನಡೀತಾ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಜಾತ್ರೆ ಅಂತ. ನಾನು ನಾಳೆ ಜಾತ್ರೆ ನಡೀತಿದೆ ಅಂದ್ಕೊಂಡೆ, ಅಂದರೆ ಆಷಾಢದಿಂದ ಶುರುವಾಗೋದು ಅಂತ. ನೋಡಿದ್ರೆ ಇಲ್ಲಿ ಇವಾಗಲೇ ಶುರುವಾಗೈತೆ. ಅಂದರೆ ಇಲ್ಲಿ ಫೋರ್ಟ್ ಒಳಗಿರೋ ಒಂದಷ್ಟು ಜಾಗಗಳಿಗೆ ಎಂಟ್ರಿ ಇಲ್ಲ, ಇರೋಷ್ಟನ್ನು ಮಾತ್ರ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮತ್ತು ಆ ಜಾತ್ರೆ ಬಗ್ಗೆನೂ ಸ್ವಲ್ಪ ತಿಳಿಸಿದ್ದೀನಿ. ಈ ಕೋಟೆಗೆ ಗೋಲ್ಕೊಂಡ ಅಂತ ಯಾಕಂದರೆ ಮತ್ತು ಈ ಕೋಟೆನ ಯಾರು ಕಟ್ಟಿದ್ರು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಮೊದಲು ಈ ಜಾಗನ ಗೊಲ್ಲಕೊಂಡ ಅಂತ ಕರೀತಾ ಇದ್ರು. ಗೊಲ್ಲ ಅಂದರೆ ಕುರಿಗಾಯವನು ಅಂತ, ಕೊಂಡ ಅಂದರೆ ಬೆಟ್ಟ ಅಂತ. ಹಾಗೆ ಬರ್ತಾ 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 ಗೋಲ್ಕೊಂಡ ಅಂತ ಕರೆ ಸ್ಟಾರ್ಟ್ ಮಾಡಿದ್ರು. ಈ ಬೆಟ್ಟದ ಮೇಲೆ ಮೊದಲು ಕಾಕಟಿಯ ರಾಜ ಒಂದು ಸಣ್ಣ ಗೋಡೆನ ಕಟ್ತಾರೆ. ಅದಾದ್ಮೇಲೆ 1518ರಲ್ಲಿ ಕುತುಬ್ ಶಾಹಿ ಡೈನೆಸ್ಟಿ ಅವರು ಆಡಳಿತಕ್ಕೆ ಹೋಗುತ್ತೆ. ಅವರು ಈ ಕೋಟೆನ ದೊಡ್ಡದಾಗಿ ಕಲ್ಲಲ್ಲಿ ದೊಡ್ಡದಾಗಿ ಕಟ್ತಾರೆ. ಗೋಲ್ಕೊಂಡ ಫೋರ್ಟ್ ಎಂಟ್ರಲ್ಲೇ ನಮಗೆ ಫಾತೆ ದರ್ವಾಜ ಅಂತ ಸಿಗುತ್ತೆ. ಇಲ್ಲಿ ಕ್ಲಾಪ್ ಸಿಸ್ಟಮ್ ಇದೆ. ಅಂದ್ರೆ ಫಾತೆ ದರ್ವಾಜ ಹತ್ರ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರೆ ಅದು ಸುಮಾರು 1 ಕಿಲೋಮೀಟರ್ ದೂರ ಇರೋ ಅಂದ್ರೆ ಕೋಟೆ ಮೇಲಿರೋ ಬಾಲಾಯಿಸರ್ ತನಕ ಕೇಳಿಸುತ್ತೆ. ಇದನ್ನ ಯಾರಾದ್ರೂ ಶತ್ರುಗಳು ಬಂದಾಗ ಅವರು ಬರೋದನ್ನ ತಿಳ್ಕೊಳಕ್ಕೆ ಯೂಸ್ ಮಾಡ್ತಾ ಇದ್ರು. ನೋಡಿ ಇದೇ ಜಾಗದಲ್ಲಿ ಅದಿರೋದು. ಇವತ್ತು ಜಾತ್ರೆ ಇರೋದ್ರಿಂದ ಅದೇ ಜಾಗದಲ್ಲಿ ಮೆರವಣಿಗೆ ಬರ್ತಾ ಇದೆ. ನೋಡಿ ಇಲ್ಲಿ ಸೆಂಟ್ರಲ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರೆ ನೋಡಿ ಇಲ್ಲಿ ಮೇಲ್ಗಡೆ ಕಾಣ್ತೈತಲ್ಲ, ಆ ಫ್ಲವರ್ ಅಲ್ಲಿ ಆ ಸೌಂಡ್ ಬರುತ್ತೆ. ಆ ಜಾಗ ಬಿಟ್ಟು ಅಕ್ಕಪಕ್ಕ ಎಲ್ಲೇ ನಿಂತ್ಕೊಂಡ್ರು ಅದರ ಒಂದು ಸೌಂಡ್ ಬರಲ್ಲ. ಬಾಲಾಯಿಸಾರ್ ನೋಡಿ, ಇದು ಗೋಲ್ಕೊಂಡ ಫೋರ್ಟ್ನ ಅತಿ ಎತ್ತರದ ಭಾಗ. ಇಲ್ಲಿಂದ ಇಡೀ ಕೋಟೆನ ನೋಡ್ಬೋದು ಮತ್ತೆ ಅಕ್ಕಪಕ್ಕ ಊರೆಲ್ಲ ಕಾಣುತ್ತೆ. ಇವತ್ತು ಜಾತ್ರೆ ಇರೋದ್ರಿಂದ ಇಲ್ಲಿಗೂ ಎಂಟ್ರಿ ಇಲ್ಲ. ತುಂಬಾನೇ ದೊಡ್ಡದಾಗೈತಿ ಗೋಲ್ಕೊಂಡ ಫೋರ್ಟ್. ನೋಡಿ ಗೋಲ್ಕೊಂಡ ಫೋರ್ಟ್ ಸುತ್ತಮುತ್ತ ಪ್ರದೇಶದಲ್ಲಿ ಕೊಹಿನೂರ್ ಡೈಮಂಡ್ ಸಿಗ್ತಾ ಇದೆ ಮತ್ತೆ ಬೇರೆ ಬೇರೆ ಡೈಮಂಡ್ ಗಳ ಮೈನಿಂಗ್ ಎಲ್ಲ ಇದೇ ಗೋಲ್ಕೊಂಡ ಫೋರ್ಟ್ ಸುತ್ತಮುತ್ತ ಪ್ರದೇಶಗಳಲ್ಲಿ అವಾಗ ನಡೀತಾ ಇತ್ತು ಅಂತ ಹೇಳ್ತಾರೆ. హాయ్ హాయ్ రకన్న హౌ ఆర్ యు? మేమైతే గోల్కొండ బోనాలకు వచ్చినాం. మా మమ్మీ డాడీ ఎవరు రాలేరు, అక్క చెల్లెళ్ళు ఇంకా ఇద్దరం దోస్తుల మేమిద్దరం క్లాస్మేట్స్. అందుకే వచ్చినాం. వాళ్ళ 4 క్లాస్మేట్స్, వాళ్ళు వచ్చారు, మేమిద్దరం క్లాస్మేట్స్. ಇವತ್ತು ನಾವು PUC ಅಥವಾ ಡಿಗ್ರಿ ಮುಗಿಸಿ ಕೆಲಸ ಸಿಗಬೇಕು ಅಂದರೆ ಇಂಟರ್ವ್ಯೂ ಪಾಸ್ ಮಾಡಬೇಕು. ಅದೇ ರೀತಿ ಹಿಂದೆ ರಾಜರ ಕಾಲದಲ್ಲಿ ಸೈನ್ಯಕ್ಕೆ ಸೇರಬೇಕು ಅಂದರೆ ಮತ್ತೆ ಅರಮನೆಯಲ್ಲಿ ಯಾವ್ದಾದ್ರು ಕೆಲಸ ಸಿಗಬೇಕು ಅಂದರೆ ಅವಾಗ ಈ ಗುಂಡನ್ನ ಎತ್ತಿಸ್ತಾ ಇದ್ರು. ಅಯ್ಯಪ್ಪ, ಇದನ್ನ ಎತ್ತದಿರಲಿ, ಅಳ್ಳಾಡ್ಸೋಕ್ಕೆ ಕಷ್ಟ ಆಗ್ತೈತೆ ನನ್ನ ಕೈಲಿ. ಇದು ಪೂರ್ತಿ ಕಬ್ಬಿಣದಲ್ಲೇ ಮಾಡಿರೋದು. ಸುಮಾರು 240 kg ಐತೆ. ಅವಾಗ ಇದನ್ನ ಒಂದೇ ಕೈಯಲ್ಲಿ ಅಂದ್ರೆ ಯಾವ್ದಾದ್ರು ಒಂದೇ ಕೈಯಲ್ಲಿ ಎತ್ತಬೇಕಿತ್ತು. ಇದನ್ನ ಯಾರು ಒಂದೇ ಕೈಯಲ್ಲಿ ಎತ್ತುತ್ತಾ ಇದ್ರು ಅವ್ರಿಗೆ ಇಲ್ಲಿ ಕೆಲಸನ ಕೊಡ್ತಾ ಇದ್ರು. ಅಯ್ಯಪ್ಪ, ಇದು ಹಿಂಗೆ ಎತ್ತುತ್ತಾ ಇದ್ರು, ಭಾರಿ ತೂಕ ಐತೆ ಇದು. ಔರಂಗಜೇಬು ಈ ಕೋಟೆನ 8 ತಿಂಗಳು ಮುತ್ತಿಗೆ ಹಾಕ್ತಾರೆ. ಈ ಕೋಟೆನ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ಏನಕ್ಕೆ 8 ತಿಂಗಳು ಬೇಕಾಯ್ತು ಅಂತ. ಇಲ್ಲಿ ಗೋಡೆ ನೋಡಿ, ಒಂದೊಂದು ಗೋಡೆ ಇಷ್ಟಪ್ಪ, ಇಷ್ಟು ಅಗಲ ಐತೆ ಈ ಕೋಟೆ. ಅದಕ್ಕೆ ಔರಂಗಜೇಬ್ಗೆ ಈ ಕೋಟೆನ ಮುತ್ತಿಗೆ ಹಾಕಕ್ಕೆ 8 ತಿಂಗಳು ಬೇಕಾಯ್ತು. ಹಗ್ಗದಾಗಿ ಅಣ್ಣ ಬೈಕ್ ಎತ್ಕೊಂಡು ಕೋಟೆ ಮೇಲ್ಗಡೆನೆ ಬಂದ್ಬಿಡೋರು ನೋಡಿ. ಇಲ್ಲಿ ಇನ್ನೊಂದು ಚೂರು ಮೇಲೆ ಹೋದ್ರೆ ಬಾಲಾಯಿಸರ್ ಹತ್ರನೇ ಹೋಗ್ತೀವಿ, ಅಷ್ಟು ಮೇಲ್ಗಡೆ ಇದು ನೋಡಿ. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ದೊಡ್ಡ ಬಾವಿ ಐತೆ, ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ತಾ ಇದ್ರು. ನೋಡಿ ಇಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ತಾ ಇದ್ರು. ನೋಡಿ ಇಲ್ಲಿಂದ ಕೋಟೆ ಎಲ್ಲಾ ಕಡೆಗೂ ನೀರನ್ನ ಸಪ್ಲೈ ಮಾಡ್ತಾ ಇದ್ರು ವಿತೌಟ್ ಕರೆಂಟ್. ವೀಲ್ ಸಹಾಯದಿಂದ ಕೋಟೆ ಎಲ್ಲಾ ಕಡೆ ನೀರನ್ನ ಸಪ್ಲೈ ಮಾಡ್ತಾ ಇದ್ರು. ಗೋಲ್ಕೊಂಡ ಫೋರ್ಟ್ ತುಂಬಾ ಇವತ್ತು ಬೋನಲ್ ಜಾತ್ರೆ ಫುಲ್ ಸದ್ದು, ತುಂಬಾ ಜನ ಅವರೇ. ಫೋರ್ಟ್ ತುಂಬಾ ದೊಡ್ಡ ಜಾತ್ರೆ ಅನ್ಸುತ್ತೆ ಇದು ತೆಲಂಗಾಣದು.
1687ರಲ್ಲಿ ಔರಂಗಜೇಬು ಈ ಗೋಲ್ಕೊಂಡ ಫೋರ್ಟ್ನ ವಶಪಡಿಸ್ಕೊಳ್ತಾನೆ. ಅದಾದಮೇಲೆ ಕುತುಬ್ ಶಾಹಿ ರಾಜವಂಶದ ಆಡಳಿತ ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಜನಗಳ ಪ್ರಕಾರ ಈ ಬೆಟ್ಟದ ಮೇಲೆ ಗೊಲ್ಲ ಜನಕುರಿಗಳನ್ನ ಮೀಸಕ್ ಬಂದಿರ್ತಾನೆ. ಅವಾಗ ಇಲ್ಲಿ ಮಹಾನ್ಕಳಿ ದೇವಿಯ ವಿಗ್ರಹ ನೋಡಿರ್ತಾನೆ. ಅದಾದ್ಮೇಲೆ ಕಾಕಟಿಯ ರಾಜ ಇಲ್ಲೊಂದು ದೇವಸ್ಥಾನ ನಿರ್ಮಿಸಿದ್ರು ಅಂತ ಹೇಳ್ತಾರೆ. ಇವಾಗ ನಾವು ಅದೇ ದೇವಸ್ಥಾನ ನೋಡಕ್ ಹೋಗ್ತಾ ಇದೀವಿ. ಫುಲ್ಲು ಜನ ಅವರೇ ನೋಡಿ, ಇಲ್ಲಿ ತುಂಬ ರಶ್ ಐತೆ ದೇವಸ್ಥಾನ ನೋಡಿ. ಅದ್ರೊಳಗಡೆನೆ ದೇವ್ರು ಇರೋದು. ಆ ಕಡೆಯಿಂದ ಬಂದು ಇಲ್ಲಿ ನೋಡ್ಕೊಂಡು ಈ ಕಡೆಯಿಂದ ಹೋಗೋದು. ಇದು ಕೋಟೆಯ ಮೇಲ್ಗಡೆ ಇರೋದು. 1813 ಹೈದರಾಬಾದ್ನಲ್ಲಿ ಪ್ಲೇಗ್ ರೋಗ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಜನರೆಲ್ಲ ಬಂದು ಮಹಾನ್ಕಾಳಿ ದೇವಿ ಹತ್ರ ಪ್ರಾರ್ಥನೆ ಮಾಡಿ ಹರಕೆನ ಹೊತ್ಕೋತಾರೆ. ನಂತರ ನಿಧಾನವಾಗಿ ಪ್ಲೇಗ್ ರೋಗ ಕಡಿಮೆ ಆಗ್ತಾ ಬರುತ್ತೆ. ಆ ಹರಕೆನ ಈಡೇರ್ಸಕ್ಕೆ ಒಂದು ಆಚರಣೆನ ಮಾಡ್ತಾರೆ, ಅದೇ ಬೋನಾಲು ಹಬ್ಬ. ನೋಡಿ, ಅಲ್ಲಿ ಮಡಕೆಗೆ ಅಲಂಕಾರ ಮಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರಲ್ಲ, ಅದನ್ನ ಬೋನಮ್ ಅಂತ ಕರೀತಾರೆ. ಅಂದ್ರೆ ದೇವಿಗೆ ನೈವೇದ್ಯ. ಅದರಲ್ಲಿ ಅನ್ನ, ಬೆಲ್ಲ ಮತ್ತೆ ಮೊಸರು ಇರುತ್ತೆ. ಮೇಲೆ ಬೇವಿನ ಕಡ್ಡಿ ಜೊತೆ ದೀಪ ಹಚ್ಚಿ ದೇವಿಗೆ ಸಮರ್ಪಣೆ ಮಾಡ್ತಾರೆ. ದೇವರ ಮೆರವಣಿಗೆಗೆ ಇಲ್ಲಿ ಇವಾಗ ಎಲ್ಲ ರೆಡಿ ಮಾಡ್ತಾವ್ರೆ. ಆ ಕಡೆ ಎಲ್ಲ ಅಡುಗೆ ಮಾಡ್ತಾವ್ರೆ ನೋಡಿ, ಅಲ್ಲಿ ಈ ಕಡೆನೂ ರೆಡಿ ಮಾಡ್ತಾವ್ರೆ. ನಿಜವಾಗ್ಲೂ ಈ ಜಾತ್ರೆನ ಏನೋ ಅನ್ಕೊಬಿಟ್ಟಿದ್ದೆ, ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾವ್ರೆ. ಇವತ್ತು ಇಲ್ಲಿ ಸ್ಟಾರ್ಟಿಂಗ್ ಅಷ್ಟೇ, ಅಂದ್ರೆ ಇದು ಮೊದಲನೇ ದಿನ. ನಾಳೆ ತುಂಬಾ ಗ್ರ್ಯಾಂಡ್ ಆಗಿರುತ್ತಂತೆ ಇಲ್ಲಿ. ಪೋತರಾಜರನ್ನ ಮಹಾನ್ಕಾಳಿ ದೇವಿಯ ಸಹೋದರ ಅಂತ ಇಲ್ಲಿನ ಜನರು ನಂಬ್ತಾರೆ. ಅವರು ಬೋನಾಲು ಮೆರವಣಿಗೆ ಬರುವಾಗ ಮುಂದೆ ನೃತ್ಯ ಮಾಡ್ತಾ ಬರ್ತಾ ಇರ್ತಾರೆ. ಯಾಕಂದ್ರೆ ಭಕ್ತರಿಗೆ ರಕ್ಷಣೆ ಕೊಡ್ತಾರೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಗೋಲ್ಕೊಂಡ ಫೋರ್ಟ್ ಅಲ್ಲಿರೋ ಈ ಜಗದಾಂಬ ಮಹಾನ್ಕಾಳಿ ದೇವಸ್ಥಾನದಲ್ಲೇ ಫಸ್ಟ್ ಬೋನಾಲು ಹಬ್ಬ ನಡೆಯೋದು. ಅದಾದ್ಮೇಲೆ ಇಲ್ಲಿ ಅಕ್ಕಪಕ್ಕ ಊರುಗಳಲ್ಲಿ ಬೋನಾಲು ಹಬ್ಬ ಮಾಡ್ತಾರೆ. ಗೋಲ್ಕೊಂಡ ಕೇವಲ ಇತಿಹಾಸ ಕೋಟೆ ಅಲ್ಲ, ತೆಲಂಗಾಣ ಸಂಸ್ಕೃತಿ ಮತ್ತು ಮಹಾನ್ಕಾಳಿ ದೇವಿಯ ಭಕ್ತಿಯ ಸಂಕೇತವಾಗಿ ನಿಂತಿದೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲೇ ತನಕ ಟೇಕ್ ಕೇರ್, ಬಾಯ್.